ಶಿವಾಜಿ ಜಯಂತ್ಯೋತ್ಸವ ವೇಳೆ ಕಲ್ಲು ಚಪ್ಪಲಿ ತೂರಾಟ, ಎಸ್ಪಿ ಟೀಮ್ ಮೇಲೂ ಕಲ್ಲೇಟು, ಮಸೀದಿ ಕಡೆಯಿಂದ ಬಂತ ಹಾಗಾದ್ರೆ ಈ ಕಲ್ಲು. ಬಾಗಲಕೋಟೆ ನಗರದಲ್ಲಿ ಹೇಗಿದೆ ಸದ್ಯದ ಪರಿಸ್ಥಿತಿ? ಶಿವಾಜಿ ಗಲಾಟೆಯ ಸ್ಟೋರಿ ಇದು. ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ಚಪ್ಪಲಿ ತೂರಾಟ ಆಗಿದೆಯಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೆರವಣಿಗೆ ವೇಳೆ ಮಸೀದಿಯಲ್ಲಿ ನೂರಾರು ಯುವಕರು ಸೇರಿದ್ರು. ಯಾವಾಗ ಶಿವಾಜಿ ಮೆರವಣಿಗೆ ನಡೆಯುತ್ತೆ ನೋಡಿ, ಆ ಸಂದರ್ಭದಲ್ಲಿ ಆ ಪಕ್ಕದಲ್ಲಿದ್ದಂತಹ ಪಂಕಾ ಮಸೀದಿ ಏನಿದೆ, ಆ ಮಸೀದಿಯಲ್ಲಿ ನೂರಾರು ಯುವಕರು ಸೇರಿದ್ರು. ನ್ಯೂಸ್ 18ಗೆ ಸಿಕ್ಕಿದೆ ಮಸೀದಿಯಲ್ಲಿ ಯುವಕರ ಗುಂಪಿದ್ದಂತಹ ಎಕ್ಸ್ಕ್ಲೂಸಿವ್ ವಿಡಿಯೋ. ಮಸೀದಿಯಲ್ಲೇ ಯುವಕರ ನಡುವೆ ತಳ್ಳಾಟ ನೂಕಾಟ ಆಗಿದೆ. ಮಸೀದಿ ಭಾಗದಿಂದ ತೂರಿ ಬಂದಿದೆ ಚಪ್ಪಲಿ ಮತ್ತು ಕಲ್ಲು. ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಮಸೀದಿ ಒಳಗಿದ್ದಂತಹ ಯುವಕರೇ ಕಲ್ಲು ಹಾಗೂ ಚಪ್ಪಲಿ ತೂರಾಟ ನಡೆಸಿದ್ದಾರೆ ಅಂತ. ಡ್ರೋನ್ ಕ್ಯಾಮೆರಾದಲ್ಲಿ ಮಸೀದಿಯಲ್ಲಿನ ವಿಡಿಯೋ ಸೆರೆಯಾಗಿದೆ. ಮೊದಲು ತಮ್ಜೀರ್ ಎಂಬ ವ್ಯಕ್ತಿಯಿಂದ ಕಲ್ಲು ತೂರಾಟ ಆಗುತ್ತೆ. ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ 8 ಜನರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ತಂಜೀರ್ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ, ಮೊದಲು ಕಲ್ಲು ತೂರಾಟ ಮಾಡ್ತಾನೆ. ಅದಾದ್ಮೇಲೆ ಆತನ ಸಪೋರ್ಟ್ಗೆ ಇನ್ನೊಂದು 4-5 ಜನ ಬರ್ತಾರೆ. ಸದ್ಯಕ್ಕೆ 8 ಜನರ ಬಂಧನ ಆಗಿದೆ. ನ್ಯೂಸ್ 18ಗೆ ಬಾಗಲಕೋಟೆಯ ಎಸ್ಪಿ ಸಿದ್ಧಾರ್ಥ ಗೋಯಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಡ್ರೋನ್ ವಿಡಿಯೋ ಏನಿದೆ ಅದು ನ್ಯೂಸ್ 18ಗೆ ಲಭ್ಯ ಆಗಿದೆ. ನೋಡ್ತಾ ಇದ್ರೆ ನೀವು ಸ್ಕ್ರೀನ್ ನಲ್ಲಿ ಯಾವ ರೀತಿಯ ಮಸೀದಿ ಒಳಗಡೆ ಜನಜಂಗುಳಿ ಇತ್ತು ಅಂತ. ಒಂದು ಭಾಗದಲ್ಲಿ ಶಿವಾಜಿ ಮೆರವಣಿಗೆ ಬರ್ತಾ ಇರುತ್ತಲ್ಲ, ಆ ಭಾಗಕ್ಕೆ ಎಲ್ಲರೂ ಕೂಡ ಮಸೀದಿಯ ಯುವಕರು ಸೇರ್ಕೊಳ್ತಾರೆ. ಅಲ್ಲಿ ಸೇರ್ಕೊಂಡ ಆದ್ಮೇಲೆ ಒಬ್ಬ ಕಲ್ಲು ತೂರಾಟ ನಡೆಸ್ತಾನೆ. ಅಂದ್ರೆ ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ನಲ್ಲಿ ಯಾವ ರೀತಿ ಆ ಮೆರವಣಿಗೆ ಬರುವಂತಹ ಭಾಗದಲ್ಲೇ ಆ ಮಸೀದಿ ಒಳಗಿದ್ದಂತಹ ಯುವಕರು ಗುಂಪುಗೂಡಿದ್ರು ಅನ್ನುವಂಥದ್ದು. ಯಾವ ರೀತಿ ಗಲಾಟೆಗೆ ಪ್ರಚೋದನೆ ಕೊಟ್ಟಂತಹ ವ್ಯಕ್ತಿಯರಿಗೆ ಸಪೋರ್ಟ್ ಆಗಿ ಅಲ್ಲಿ ನಿಂತಿದ್ರು. ಅದ್ರ ಜೊತೆಗೆ ಮಸೀದಿ ಒಳಗಿದ್ದಂತಹ ಕೆಲ ಹಿರಿಯರು ಏನಿದ್ದಾರೆ ಆ ಯುವಕರನ್ನ ತಡೆಯುವಂತಹ ಕೆಲಸವನ್ನು ಕೂಡ ಮಾಡಿರುದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ನಗರದಲ್ಲಿ ನಿನ್ನೆ ರಾತ್ರಿ ಏನು ಶಿವಾಜಿ ಮೂರ್ತಿ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಘಟನೆ ನಡೆದಿದೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸದ್ಯ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆಗೆ ಬಾಗಲಕೋಟೆ ಎಸ್ಪಿ ಆಗಿರುವಂತಹ ಸಿದ್ಧಾರ್ಥ ಗೋಯಲ್ ಸರ್ ಇದ್ದಾರೆ. ಸರ್, ನಿನ್ನೆ ಘಟನೆಗೆ ಸಂಬಂಧಪಟ್ಟಂತೆ ಅದಾದ್ಮೇಲೆ ಏನೆಲ್ಲ ಬೆಳವಣಿಗೆ ಆಗಿದೆ, ಯಾರನ್ನಾದ್ರೂ ಬಂಧಿಸಿದರೆ ಹೇಗೆ ಅಂತ ಸರ್? ನಿನ್ನೆ ಘಟನೆ ಆದ ನಂತರ ನಾವು ಅದರ ವಿಚಾರವಾಗಿ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ನಮ್ಮಲ್ಲಿ ಕೂಡ ತುಂಬಾ ವಿಡಿಯೋ ಫುಟೇಜ್ ಇತ್ತು. ಇದು ಬೇರೆ ಕ್ಯಾಮ್ರಾಸ್ ಅಲ್ಲಿ ಕೂಡ ತುಂಬಾ ವಿಡಿಯೋ ಕವರ್ ಆಗಿದೆ. ಅದು ಆಧಾರ ಮೇಲೆ ನಾವು ಈಗಾಗಲೇ 8 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಅದರಲ್ಲಿ ಒಬ್ಬ ವ್ಯಕ್ತಿ ತಂಜೀರ್, ನಮ್ಮ ಬಾಗಲಕೋಟೆ ನವನಗರ ವಾಸಿ, 28 ವಯಸ್ಸು. ಅವನು ನಮ್ಮ ವಿಡಿಯೋ ಅಲ್ಲಿ ನಾವೇನು ವಿಡಿಯೋ ರೆಕಾರ್ಡ್ ಮಾಡಿದ್ದೀವಿ ಕ್ಲಿಯರ್ ಕಟ್ ಆಗಿ ಕಂಡು ಬರ್ತಾ ಇದೆ. ಅಲ್ಲಿ ಒಂದು ಶೂ ರ್ಯಾಕ್ ಇತ್ತು, ಮೊದಲೊಳಗೆ ಶೂ ರ್ಯಾಕ್ ಇತ್ತು. ಆ ಶೂ ರ್ಯಾಕ್ದು ಕಾಲ ಸ್ವಲ್ಪ ಸರಿ ಇರಲಿಲ್ಲ ಅಂದ್ರೆ ಇಲ್ಲಿಗೆ 2 ಕಲ್ಲು ಅವರು ಇಟ್ಟಿದ್ರು. ಆ 2 ಕಲ್ಲು ತಗೊಂಡು ಅವರು ಬಿಸಾಕ್ ಹಾಕ್ತಾನೆ. ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಬಿಸಾಕ್ ಹಾಕ್ತಾನೆ. ಅವರು ಕೂಡ ಇದಕ್ಕೆ ನಮ್ಗೆ ಒಪ್ಪಿದ್ದಾನೆ. ಅದು ನಾವು ವೆರಿಫೈ ಕೂಡ ಮಾಡಿದ್ದೀವಿ. ಅದು ಬಿಟ್ಟು ಬೇರೆ ಯಾವುದು ಕಲ್ಲು, ಇದು ಸ್ಟೋನ್ ಪೆಲ್ಟಿಂಗ್ ಯಾವುದೂ ಆಗಿಲ್ಲ. 2 ಕಲ್ಲು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ನಮ್ಮಲ್ಲಿ ಬಿತ್ತು. ಅದು ಆದ ನಂತರ ವಿಡಿಯೋ ಫುಟೇಜ್ ಐಡೆಂಟಿಫೈ ಮಾಡಿ ನಾವು ಆ ವ್ಯಕ್ತಿಗೆ ಪ್ಲಸ್ ಇನ್ನೂ 7 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಈಗಾಗಲೇ ಅವರಿಗೆ ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸರ್, ಆ ವ್ಯಕ್ತಿ ಏನು ಕಲಿಸಿದಾರಂತಾರೆ, ಅವನದೇನಾದ್ರೂ ಬ್ಯಾಕ್ ಗ್ರೌಂಡ್ ಇರ್ತಿ ಹಿಂದೆ ಸದ್ಯಕ್ಕೆ ಏನು ಕಂಡು ಬರ್ತಾ ಇಲ್ಲ. ಬಟ್ ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ವೆರಿಫೈ ಮಾಡ್ತೇವೆ. ಆ ಮೆರವಣಿಗೆ ಟೈಮಲ್ಲಿ ಸಿಕ್ಕಾಪಟ್ಟೆ ಜನರು ಸೇರಿದ್ರು. ಒಳಗಡೆನೂ ಕೂಡ ಮಸೀದಿಯಲ್ಲಿ ನೂರಾರು ಜನರು ಸೇರಿದ್ರು. ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ನಿಮ್ಮ ಸಿಬ್ಬಂದಿ ಪ್ರಯತ್ನ ಮಾಡ್ತಾ ಇರೋದು ಒಂದಿಷ್ಟು ವಿಡಿಯೋದಲ್ಲಿ ಲಭ್ಯ ಆಗ್ತದೆ. ಅವ್ರು ಪ್ರಭಾವ ಆಗಕ್ಕೆ ಏನ್ ಕಾರಣ ಆಯ್ತು ಸರ್? ಸದ್ಯಕ್ಕೆ ಏನು ಕಾರಣ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಎಲ್ಲರೂ ಕಾಪರೇಟ್ ಮಾಡಿದ್ದಾರೆ. ಮೆರವಣಿಗೆಯಲ್ಲಿ ಕೂಡ ಲೋಕಲ್ ಲೀಡರ್ಸ್ ಕಾಪರೇಟ್ ಮಾಡ್ತಾ ಇದ್ರು. ಈ ಇನ್ಸಿಡೆಂಟ್ ಆದ ನಂತರ ಯಾವುದು ಅಪೋಸಿಟ್ ಗ್ರೂಪ್ ಇಂದ ಯಾವುದು ಸ್ಟೋನ್ ಪೆಲ್ಟಿಂಗ್ ಆಗಿಲ್ಲ. ಇನ್ಫ್ಯಾಕ್ಟ್ ಅವರಿಗೆ ರಿಯಲೈಸೇ ಆಗಿಲ್ಲ ಆ ಟೈಮಲ್ಲಿ ಇನ್ಸಿಡೆಂಟ್ ಇತ್ತು. ಆ ಇನ್ಸಿಡೆಂಟ್ ಮುಗಿದ ನಂತರ ಪೀಸ್ಫುಲ್ ಆಗಿ ಮೆರವಣಿಗೆ ಮುಗೀತು. ಬಿಕಾಸ್ ಆಫ್ ದೇರ್ ಕಾಪರೇಷನ್, ಅವ್ರ ಕಾಪರೇಷನ್ ಇಂದಾನೇ ಪೀಸ್ಫುಲ್ ಆಗಿ ಮುಗೀತು. ಮತ್ತೆ ನನಗೆ ಆಶಾ ಇದೆ ಅವರು ಮುಂದೆ ಕೂಡ ನಮಗೆ ಪೂರ್ತಿ ರೀತಿ ಕಾಪರೇಟ್ ಮಾಡ್ತಾರೆ. ಯಾವುದು ಮೇಜರ್ ಪ್ರೊವೊಕೇಶನ್ ಇಲ್ಲ. ಮಿಸ್ಕ್ರಿಯನ್ಸ್ ಕೆಲವು ಕಿಟಕಿಗಳು ಈ ಥರ ಮಾಡಿದ್ದಾರೆ. ಅವ್ರಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಈಗಾಗಲೇ ಅವರಿಗೆ ಅರೆಸ್ಟ್ ಕೂಡ ಮಾಡಿದ್ದೀವಿ. ಸರ್, 163 ಜಾರಿ ಮಾಡಿದ್ದೀರಿ. ಈ ಹಿಂದೂ ಸಂಘಟನೆಯವರು ಮನವಿ ಮಾಡೋಕೆ ಅಂತೇಳಿ ತಮ್ಮ ಹತ್ರ ಬರೋದಕ್ಕೆ ಮತ್ತು ಮೀಟಿಂಗ್ ಅನ್ನ ಮಾಡುವಂಥದ್ದು ನಡೀತಾ ಇದೆ. ಇದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಅವರಿಗೆಲ್ಲ ಏನು ಅವರಿಗೆ ಕೂಡ ಮಾತಾಡ್ತೀವಿ, ಎಲ್ಲ ಸಂಘಟನೆಗೆ ಮಾತಾಡ್ತಾ ಇದ್ದೀವಿ. ಕೆಲವು ಪ್ರೋಗ್ರೆಸ್ ನಿನ್ನೆ ರಾತ್ರಿಯಿಂದ ಕೆಲವು ಪ್ರೋಗ್ರೆಸ್ ಆಗಿದೆ. ನಾವು ವಿತ್ ಎವಿಡೆನ್ಸ್ ಎಲ್ಲರಿಗೆ ತುಂಬ ಮಾಧ್ಯಮ ಮುಖಾಂತರ ಕೂಡ ಶೇರ್ ಮಾಡ್ತೀವಿ. ಆಮೇಲೆ ಅವ್ರದ್ದು ಏನು ಅಭಿಪ್ರಾಯ ಇದೆ ಅದು ಚೆಕ್ ಮಾಡ್ತೀವಿ ಅಂತ ಕನ್ವಿನ್ಸ್ ಮಾಡ್ತೀವಿ. ಅವರು ನಿನ್ನೆ ಕೂಡ ನಮಗೆ ತುಂಬ ಸಹಾಯ ಕೊಟ್ಟಿದ್ದಾರೆ. ಯಾವುದೋ ಮೇಜರ್ ಘಟನೆ ಆಗಿಲ್ಲ ಬಾಗಲಕೋಟೆಯಲ್ಲಿ. ಇನ್ನು ಮುಂದೆ ಕೂಡ ಅವ್ರದ್ದು ಸಹಾಯ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಲ್ಲ ಸಮುದಾಯದ್ದು ಸಹಾಯ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇದಿಷ್ಟು ಎಸ್ಪಿ ಸಿದ್ಧಾರ್ಥ ಗೋಯಲ್ ಅವರ ಮಾತುಗಳು. ಮಂಜುನಾಥ್ ಅಲ್ವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ.
ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ತೂರಿದ ಪ್ರಕರಣದಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಇದನ್ನು ಖಂಡಿಸಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಮಸೀದಿ ಎದುರುಗಡೆ ಬಂದಾಗ ಕಲ್ಲು ಚಪ್ಪಲಿ ಎಸೆತಾರೆ. ಇದೊಂದು ಅತ್ಯಂತ ಹೀನಾಯವಾದ ಕೃತ್ಯ, ದೇಶದ್ರೋಹ ಕೃತ್ಯ ಅಂತ ಅವರು ಕಿಡಿಕಾರಿದರು. ಬಾಗಲಕೋಟೆ ನಗರದಲ್ಲಿ ಒಂದು ಮಸೀದಿ ಎದುರುಗಡೆಗೆ ಬಂದ ತಕ್ಷಣ ಕಲ್ಲು ಚಪ್ಪಲಿಯನ್ನು ಎಸೆತಾರೆ ಅಂತಂದ್ರೆ ಇದೊಂದು ಅತ್ಯಂತ ಹೀನವಾದಂತಹ ಕೃತ್ಯ ಇದು. ಈ ದೇಶದ್ರೋಹಿ ಕೃತ್ಯ ಇದು, ಹಿಂದೂ ದ್ರೋಹಿ ಕೃತ್ಯ ಇದು. ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಕಲ್ಲು ಎಸೆದಿದ್ದಲ್ಲ ಇದು. ಹಿಂದೂಗಳ ಮೇಲೆ, ಹಿಂದೂ ಧರ್ಮದ ಮೇಲೆ, ದೇಶದ ಮೇಲೆ ಕಲ್ಲು ಎಸೆದಿದ್ದು ಅಂತ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಸೊ ಈ ರೀತಿಯ ಮಾನಸಿಕತೆ ಇದೆಯಲ್ಲ, ಈ ಮಾನಸಿಕತೆಯ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಇವತ್ತು ಕಲ್ಲು ಒಬ್ಬ SP ಅವರ ಮೇಲೆ ಬಿದ್ದಿದೆ, ಪೊಲೀಸ್ ವರಿಷ್ಠ ಅಧಿಕಾರಿಗಳ ಮೇಲೆ ಬಿದ್ದಿದೆ. ಅದೇ ಇನ್ನೊಂದು ಎಲ್ಲೋ ಬಿದ್ದಿತ್ತಂದ್ರೆ ಕಲ್ಲು ಬಿದ್ದಿಲ್ಲ, ಏನೋ ಆಗಿಲ್ಲ ಅಂತನ್ನುವಂಥದ್ದು ರಾಜ್ಯ ಸರ್ಕಾರ ಹೇಳ್ತಾ ಇತ್ತು, ಗೃಹ ಮಂತ್ರಿ ಹೇಳ್ತಾ ಇದ್ರು. ಇದೆಲ್ಲದಕ್ಕೂ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವೇ ಹೊಣೆ. ಇದಕ್ಕೆ ಅವರಿಗೆ ಜಿಹಾದಿಗಳಿಗೆ ಕೊಡ್ತಾ ಇರುವಂತ ಕುಮ್ಮಕ್ಕೆ ಕಾರಣ ಅಂತನ್ನುವಂಥದ್ದು ಹೇಳ್ತೇವೆ. ಬಾಗಲಕೋಟೆ ನಗರ